ವೀಕ್ಷಕರೇ, ನಟ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿ ಇನ್ನೇನು 2 ವಾರಗಳಾಗ್ತಾ ಬರ್ತಿದ್ದು, ಕಳೆದ 13 ದಿನಗಳಿಂದಲೂ ನಟ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದು, ದರ್ಶನ್ ಅವರ ಡೆವಿಲ್ ಸಿನಿಮಾ ಕೂಡ ಡಿ ಬಾಸ್ ದರ್ಶನ್ ಜೈಲಲ್ಲಿರುವಾಗಲೇ ಬಿಡುಗಡೆ ಆಗಬೇಕಾದಂತಹ ಸಂದರ್ಭ ಎದುರಾಗಿದೆ. ಆದ್ರೆ ವೀಕ್ಷಕರೇ, ನಟ ದರ್ಶನ್ ಅಭಿಮಾನಿಗಳಲ್ಲಿ ಹುಟ್ಟಿರುವಂತಹ ಆ ಒಂದು ಆಶಾ ಕಿರಣ ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ನಲ್ಲಿ ತಿಳಿಸಿರುವ ಹಾಗೆ ಮತ್ತೊಮ್ಮೆ ನಟ ದರ್ಶನ್ ಅವರು ತಾನು ತಪ್ಪು ಮಾಡಿಲ್ಲ ಅಂತ ಸೂಕ್ತವಾದ ಸಾಕ್ಷಿಗಳನ್ನ ಕೊಟ್ಟು ಮತ್ತೊಮ್ಮೆ ಬೇಲ್ಗೋಸ್ಕರ ಅಪ್ಲೈ ಮಾಡಬಹುದಾಗಿದ್ದು, ಕೆಲ ಬಲವಾದ ಸಾಕ್ಷಿಗಳ ಹುಡುಕಾಟದಲ್ಲಿರುವ ನಟ ದರ್ಶನ್ ಲಾಯರ್ ಎಲ್ಲಾ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿ ಆದಷ್ಟು ಬೇಗ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಮ್ಮೆ ನಟ ದರ್ಶನ್ ಅವರ ಪರ ಜಾಮೀನ್ಗೆ ಅಪ್ಲೈ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ದರ್ಶನ್ ಅವರ ಜಾಮೀನನ್ನ ಖುದ್ದು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದ್ದು, ನಟ ದರ್ಶನ್ ಅವರಿಗೆ ಮತ್ತೆ ಜಾಮೀನನ್ನ ಅಪ್ಲೈ ಮಾಡಬೇಕು ಅಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲೇ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಸೆಷನ್ ಕೋರ್ಟ್ ಅಥವಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿರುವ ತೀರ್ಪಿನ ವಿರುದ್ಧವಾಗಿ ಮತ್ತೆ ಬೇಲನ್ನ ಕೊಡಲು ಕಾನೂನಲ್ಲಿ ತುಂಬಾನೇ ಲಿಮಿಟೆಡ್ ಅವಕಾಶಗಳಿದ್ದು, ಈ ಕಾರಣದಿಂದಲೇ ನಟ ದರ್ಶನ್ ಪರ ವಕೀಲರು ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ದರ್ಶನ್ಗೋಸ್ಕರ ಜಾಮೀನನ್ನ ಕೇಳಲಿದ್ದು, ಒಂದು ವೇಳೆ ಸೆಪ್ಟೆಂಬರ್ ನಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಕ್ತು ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗಲಿರುವ ಡೆವಿಲ್ ಸಿನಿಮಾದ ವೇಳೆ ಜೈಲಿನಿಂದ ಹೊರ ಬಂದಿರ್ತಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.